ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಇದು ಊರಿಗೆ ಹೋಗೋ ದಿನ ನಾವು ಹೋಗ್ತಾ ದಾರಿಲಿ ಒಂದು ಹೋಟ್ಲು ಸಿಕ್ತು, ಅಲ್ಲಿ ಊಟ ಮಾಡ್ಕೊಂಡು ಹೋದ್ವಿ. ಸ್ವಲ್ಪ ಸ್ನ್ಯಾಕ್ಸ್ ಬೇಕಿತ್ತು, ಅದನ್ನು ಕೂಡ ತಗೊಂಡಿದ್ವಿ. ಹೆಚ್ಚಾಗಿ ಎಲ್ಲ ನಾನ್ ವೆಜ್ ಹೋಟೆಲ್ಗಳೇ ಇತ್ತು. ಸೊ ಹಾಗಾಗಿ ಕೊನೆಗೊಂದು ವೆಜ್ ಹೋಟೆಲ್ ಸಿಕ್ತು. ಹಶು ಸಿಕ್ಕಾಪಟ್ಟೆ ಆಗ್ತಾಯಿತ್ತು ಅಂತ ಹೋಗಿ ತಿಂದ್ಕೊಂಡು ಬಂದ್ವಿ. ಆಮೇಲೆ ಆಲ್ಮೋಸ್ಟ್ ಮುಂಬೈಯಿಂದ 9 to 10 hours ಜರ್ನಿ ಮಾಡ್ಕೊಂಡು ಆದಮೇಲೆ ಕೊಲ್ಲಾಪುರ ಅನ್ನುವಂತಹ ಸಿಟಿ ಸಿಗುತ್ತೆ. ಸೊ ಅಲ್ಲಿ ಸ್ಟೇ ಮಾಡಿದ್ವಿ. ಕೊನೆಗೂ ಹುಡುಕಿ ಈ ಹೋಟ್ಲು ಸಿಕ್ತು. ತುಂಬ ಚೆನ್ನಾಗಿತ್ತು, ತುಂಬ ಕಾಸ್ಟ್ಲಿ ಕೂಡ ಇದೆ. ಸೊ ನಮಗೆ ಜಸ್ಟ್ 3 to 4 hours ಅಷ್ಟೇ ನಿದ್ದೆ ಮಾಡೋದಕ್ಕಿಂತ ಬೇಕಾಗಿದ್ದು. ಬೆಳಗ್ಗೆ ಬೇಗ ಎದ್ದು ಹೋಗಬೇಕಿತ್ತು. ಅದನ್ನು ಒಂದು ಟೂರ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಅಂದರೆ ರೂಮ್ ಟೂರ್ ಚೆನ್ನಾಗಿ ಹೇಗೆ ಕಾಣಿಸುತ್ತೆ, ನಿಮಗೂ ಗೊತ್ತಾಗಬೇಕಲ್ವ ಯಾವ ರೀತಿ ಇರುತ್ತೆ ಅನ್ನೋದು. ಸೊ ನೀವು ಗಮನಿಸ್ಬೋದು, ಇಲ್ಲಿ 3 ಬೆಡ್ ರೂಮ್ ಇದೆ. ನನ್ನ ಹಸ್ಬೆಂಡ್ ಚಿಕ್ಕಪ್ಪ ಎಲ್ಲ ಇದ್ದರು. ಹಾಗೆಯೇ ಇಲ್ಲೊಂದು ಬಂದು ವಾರ್ಡ್ರೋಬ್ ಥರ ಇದೆ, ಚಿಕ್ಕದು ಒಂದು ವಾರ್ಡ್ರೋಬ್, ಅಂದರೆ ಬಟ್ಟೆಗಳನ್ನ ಇಟ್ಕೊಳ್ಳೋದು. ಇಲ್ಲಿ ನೋಡ್ಬೋದು AC ಕೂಡ ಇದೆ. ಆಮೇಲೆ ಇಲ್ಲೊಂದು ಚೇರ್, ಒಂದು ಟೇಬಲ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಎಲ್ಲ ಕಡೆನೂ ಅಷ್ಟೇ ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ವೈಟ್ ಕಲರ್ ಬೆಡ್ ಸ್ಪ್ರೆಡ್ ಹಾಕಿರ್ತಾರಲ್ವ, ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಟೈಮ್ ಒಂದು 12 o'clock ಆಗಿತ್ತು ಅನಿಸುತ್ತೆ ನೈಟು. ಆ ಟೈಮಲ್ಲಿ ನಾನು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇದು ಬಂದು ಲೈಟ್ ಇಲ್ಲಿ. ಸೊ ಹಾಗೆಯೇ ಕರ್ಟನ್ ಆಗಿರ್ಬೋದು, ಒಂದು TV ಕೂಡ ಇದೆ. ಅದನ್ನು ಹಾಕ್ಕೊಂಡು ನನ್ನ ಮಗಳು ಮ್ಯೂಸಿಕ್ ಕೇಳ್ತಾ ಇದ್ದಾಳೆ, ನೋಡ್ಬೋದು. ಅವಳಿಗೂ ತುಂಬಾ ಇಷ್ಟ, ಅಂದರೆ ಹೋಟ್ಲಲ್ಲಿ ಸ್ಟೇ ಮಾಡೋದಾಗಿರ್ಬೋದು, ಎಲ್ಲನೂ ಕೂಡ ತುಂಬ ಇಷ್ಟ. ಬಾತ್ರೂಮ್ ಕೂಡ ನೀವು ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲೊಂದು ಟೆಲಿಫೋನ್ ಇದೆ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಅದನ್ನು ಕಾಲ್ ಮಾಡಬಹುದು. ಹಾಗೆಯೇ ಇಲ್ಲೊಂದು ಇಲ್ಲೊಂದು ಕೊಟ್ಟಿದ್ದಾರೆ, ಮಿರರ್ ಇದೆ, ನೋಡ್ಬೋದು ನೀವು. ಸೊ ಇಲ್ಲಿ ಮಿರರ್ ಆದಮೇಲೆ ಪಕ್ಕದಲ್ಲಿ ಲೈಟಿಂಗ್ಸ್ ಕೂಡ ಇದೆ. ಸೊ ನಮಗೆ ಬೆಳಗ್ಗೆ ಜಸ್ಟ್ 3 to 4 hours ನಿದ್ದೆ ಮಾಡೋದಕ್ಕಷ್ಟೇ ಬೇಕಾಗಿದ್ದು. ಇದು ಕೊಲ್ಲಾಪುರದಲ್ಲಿ. ಇದು ಹೊರಗಡೆ ನೋಡಿ ಈ ಥರ ಕಾಣಿಸುತ್ತೆ. ನಾನು ಹೊರಗಡೆ ನೋಡಿಬಿಟ್ಟು ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೆ, ಬಟ್ ಒಳಗಡೆ ತುಂಬ ಚೆನ್ನಾಗಿದೆ. ನಮಗೆ ಸಿಕ್ಕಾಪಟ್ಟೆ ಚಳಿ ಇತ್ತು ಬೆಳಗ್ಗೆ ಎದ್ದು ಹೋಗ್ತಾ. ಉಡುಪಿ ಹತ್ರ ನಾವು ಒಂದು ಬೀಚ್ ಹತ್ರ ಹೋಗಿದ್ವಿ. ಸೊ ನಾನು ಫಸ್ಟ್ ಟೈಮ್ ಹೋಗಿರೋಂಥ ಬೀಚ್ ಇದು, ಮರವಂತೆ ಬೀಚ್. ನೀವು ಗಮನಿಸ್ಬೋದು, ನಿಮಗೂ ಕೂಡ ತೋರಿಸೋಣ ಅಂತ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮರವಂತೆ ಬೀಚ್, ಇದನ್ನು ನೀರಿಗೆ ಇಳಿಯೋದಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ. ಯಾಕಂದರೆ ನೀವು ನೋಡಿರ್ತೀರ, ಸಾಕಷ್ಟು ಬೀಚ್ಗಳಲ್ಲಿ ಇನ್ಸಿಡೆಂಟ್ಗಳು ನಡೀತಾ ಇದೆ, ಸಾವುಗಳು ತುಂಬ ಬೀಚಲ್ಲಿ ನಡೆದಿದೆ. ಸೊ ಹಾಗಾಗಿ ಏನು ಎಲ್ಲಿ ಡೀಪ್ ಇರುತ್ತೆ ಅಂದರೆ ಸಮುದ್ರದ ಒಳಗಡೆ ಗೊತ್ತಾಗೋದಿಲ್ಲ. ಅದರಲ್ಲೂ ಮಕ್ಕಳಂತೂ ಹೇಗೆ ಹೋಗ್ತಾರೆ ಅಂದರೆ ನೀರು ನೋಡಿದ್ರೆ ಸಾಕು ಹಾಗೆ ಓಡಿ ಹೋಗ್ತಾರೆ. ಹಾಗಾಗಿ ಎಲ್ಲೂ ಇಳಿಯೋದಕ್ಕೆ ಬಿಡಲ್ಲ. ನಾನು ಮೇಲ್ಗಡೆ ದಡದಲ್ಲೇ ನಿಂತ್ಕೊಂಡು ನೋಡಿ ಶೂಟ್ ಮಾಡ್ತಾ ಇದ್ದೀನಿ. ನಾನು ತುಂಬ ದಿನ ಆದಮೇಲೆ ಬೀಚ್ ಆಲ್ಮೋಸ್ಟ್ ನೋಡ್ತಾ ಇರೋವಂಥದ್ದು ಅಂತ ಅಂದ್ಕೋತೀನಿ. ಅದು ಊರಲ್ಲಿ ನಾವು ಮುಂಬೈಲೆಲ್ಲ ನೋಡಿದ್ದೀವಿ. ಸೊ ಮುಂಬೈ ಬೀಚು ಸ್ವಲ್ಪನೂ ಚೆನ್ನಾಗಿಲ್ಲ. ನಮ್ಮ ಏನು ಊರಲ್ಲಿರುವಂತಹ ಬೀಚ್ ಇದು, ಮರವಂತೆ ಬೀಚ್, ಉಡುಪಿ ಹತ್ರ ಇರುವಂತಹ ಬೀಚ್ ಇದು. ನನ್ನ ಮಗಳಿಗೂ ತೋರಿಸೋಣ, ಅವಳಿಗೂ ತುಂಬಾ ಇಷ್ಟ ಬೀಚಲ್ಲಿ ಸ್ಯಾಂಡಲ್ ಆಟ ಆಡಬೇಕು ಅಂತ. ಸೊ ಹಾಗಾಗಿ ಹೋಗೋಣ ಅಂತ ಹೋದ್ವಿ. ನಿಮಗೂ ತೋರಿಸ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ದೊಡ್ಡದು ಬೀಚ್ ಇದೆ ಅಂದರೆ ಇದು. ಹೋಗ್ತಾ ಎಲ್ಲ ಕಡೆ ಅಷ್ಟೊಂದು ರಶ್ ಅಂತ ಏನೂ ಇರಲಿಲ್ಲ. ಸೊ ಜನ ಆಗಬಹುದು, ಈವ್ನಿಂಗ್ ಟೈಮಲ್ಲಿ ಜಾಸ್ತಿ ಬರ್ತಾರೆ. ಮತ್ತು ಕೆಳಗಡೆ ಇಳಿಯೋದಕ್ಕೆ ಬಿಡಲ್ಲ ಅಂತ ಅಂದ್ಕೋತೀನಿ, ಯಾಕಂದರೆ ಯಾರೂ ಹೋಗ್ತಾ ಇರಲಿಲ್ಲ, ಎಲ್ಲರೂ ದಡದಲ್ಲೇ ನಿಂತ್ಕೊಂಡು ಆಟ ಆಡ್ತಾಯಿದ್ರು. ತುಂಬ ಬೀಚ್ಗಳಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ತುಂಬ ಬೀಚ್ಗಳಿದೆ. ಪಡುಬಿದ್ರೆ ಆಗಿರ್ಬೋದು, ತಣ್ಣೀರು ಬಾವಿ ಆಗಿರ್ಬೋದು, ಮಲ್ಪೆ ಆಗಿರಬಹುದು, ಮರವಂತೆ ಆಗಿರ್ಬೋದು, ಇನ್ನೂ ಸಾಕಷ್ಟು ಬೀಚ್ಗಳಿದೆ. ಇಲ್ಲಿ ಸ್ಯಾಂಡ್ ಮೇಲೆ ಕಾಲಿಟ್ಟರೆ ಹಾಗೆ ಹೂತು ಹೋಗ್ತಾ ಇತ್ತು. ಅದಕ್ಕೋಸ್ಕರ ನೀರಲ್ಲಿ ಇಳಿಯೋದು ತುಂಬಾ ಭಯ ಇತ್ತು, ಯಾಕಂದರೆ ನೀರಿಗೂ ಬಿಡಲ್ಲ. ಸೊ ಆದರೂ ಕೂಡ ನಮ್ಮ ಹುಷಾರಲ್ಲಿ ನಾವು ಇರಬೇಕಾಗತ್ತೆ. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋದರೆ ಅಂತೂ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಇದು ಇನ್ನೊಂದು ಸೈಡ್ ಆಚೆ ಕಡೆ ನಾನು ಕ್ಯಾಮ್ರಾನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಕಲ್ಲುಗಳನ್ನು ಹಾಕಿದ್ದಾರೆ, ಯಾಕಂದರೆ ನೀರಿನ ಹೊಡೆತ ಸಂಜೆ ಆಗ್ತಾ ಮಧ್ಯಾಹ್ನ ಆಗ್ತಾ ಜಾಸ್ತಿ ಆಗೋಗುತ್ತೆ. ಹಾಗಾಗಿ ಇಲ್ಲಿ ಕಲ್ಲುಗಳನ್ನು ಹಾಕಿದ್ದಾರೆ. ಇದರೊಳಗಡೆ ಏನಾದರೂ ನೀವು ಸ್ಲಿಪ್ಪಾಗಿ ಬಿದ್ದುಬಿಟ್ರೆ, ಆಮೇಲೆ ಮೊಬೈಲು ಏನಾದರೂ ಬಿದ್ದುಬಿಟ್ರೆ ಕೈ ಒಳಗಡೆ ತೆಗಿಯೋಕ್ಕೆ ಆಗಲ್ಲ ಅನಿಸುತ್ತೆ. ನೋಡ್ಬೋದು, ನೀವು ತೋರಿಸ್ತೀನಿ ನಾನು ಹೇಗಿದೆ ಅಂತ. ನಾನು ಇದ್ರ ಮೇಲೆ ನಿಂತ್ಕೊಂಡು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಅಲೆಗಳನ್ನು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಒಂಥರ ಸಮುದ್ರದ ದಡದಲ್ಲಿ ನಿಂತ್ಕೊಂಡ್ರೆ ಸಾಕು, ಒಂಥರ ಖುಷಿಯೇ ಬೇರೆ ಅಂತಲೇ ಹೇಳ್ಬೋದು. ಯಾವ ರೀತಿ ಇದೆ ಅಂತ ನೀವು ಹೇಳಿ ಒಂದು ಮರವಂತೆ ಬೀಚ್. ಸೊ ಇದು ತುಂಬ ಏನು ಸಮುದ್ರದ ಹತ್ರ ನಿಂತ್ಕೊಂಡ್ರೆ ಸಾಕು, ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ ಬರುತ್ತೆ. ನನ್ನ ಮುಖನ ನೀವು ನೋಡ್ಬೋದು, ಆಲ್ಮೋಸ್ಟ್ ಟ್ರಾವೆಲ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ಆದರೂ ದಾರಿಯಲ್ಲಿ ಹೋಗ್ತಾ ಸಿಕ್ತು, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಇದು ನೋಡ್ಬೋದು, ಬಂಡೆಗಳು ನೋಡಿ, ಕೆಳಗಡೆ ನೋಡಿ, ಏನಾದರೂ ಸ್ಲಿಪ್ಪಾಗಿ ಬಿದ್ದುಬಿಟ್ರೆ ಮೊಬೈಲ್ ಆಗಿರ್ಬೋದು ಅಥವಾ ನಮ್ಮ ವ್ಯಾಲ್ಯೂಯಬಲ್ ಥಿಂಗ್ಸ್ ಆಗಿರ್ಬೋದು ಸಿಗೋದೇ ಇಲ್ಲ. ಅದಕ್ಕೋಸ್ಕರ ತುಂಬ ಹುಷಾರಾಗಿ ಹೋಗಿ ಎಲ್ಲಾದರೂ ಹೋದಾಗ, ಹೊರಗಡೆ ಹೋದಾಗ ನಿಮ್ಮ ವ್ಯಾಲ್ಯೂಯಬಲ್ ಥಿಂಗ್ಸ್ಗಳಾಗಿರ್ಬೋದು ಅದನ್ನೆಲ್ಲನೂ ಕೂಡ ಕ್ಯಾರಿ ಮಾಡಬೇಡಿ ಅಂತ ಕೇಳ್ಕೊತೀನಿ. ನೀವು ನೋಡ್ಬೋದು, ಇಲ್ಲೆಲ್ಲ ನೀರು ಬರುತ್ತೆ ಅಂತ ಅನಿಸುತ್ತೆ. ಮಳೆಗಾಲದಲ್ಲೆಲ್ಲ ಜಾಸ್ತಿ ನೀರು ಇಲ್ಲಿ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಥರ ಕಲ್ಲುಗಳನ್ನು ಹಾಕಿದ್ದಾರೆ. ಸ್ಯಾಂಡಲ್ಲಂತೂ ನಡೆಯೋಕ್ಕೆ ಆಗಲ್ಲ. ಒಂದು ಹಳೆ ಚಪ್ಪಲಿನ, ನೀವೇನಾದರೂ ಬೀಚ್ ಹೋಗೋದಾದರೆ ಹಳೆ ಚಪ್ಪಲಿನ ಹಾಕ್ಕೊಂಡು ಹೋಗಿ ಅಂತ ಕೇಳ್ತೀನಿ. ಸೊ ನೋಡಿ, ಇದು ಫುಲ್ಲು ಸಮುದ್ರ ಇದೆ.
ಸಮುದ್ರನ ನೀವು ನೋಡ್ಬೋದು ನೋಡಿ, ಎಷ್ಟು ದೊಡ್ಡ ಸಮುದ್ರ ಇದೆ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ಟೆಂಪಲ್ಗೆ ಹೋಗಿದ್ದೆ. ಆ ವಿಡಿಯೋನು ಕೂಡ ಇಲ್ಲಿ ಹಾಕಿದ್ದೀನಿ. ಸೊ ಇದು ಟೆಂಪಲಲ್ಲಿ ಮತ್ಸ್ಯ ತೀರ್ಥಕ್ಕೆ ಹೋಗಿದ್ವಿ, ನಾನು ನನ್ನ ಮಗಳು ಆಮೇಲೆ ನನ್ನ ಭಾವನ ಮಗಳು ನನ್ನ ಹಸ್ಬೆಂಡ್ ಹೋಗಿದ್ವಿ. ಸೊ ಅಲ್ಲಿ ಮತ್ಸ್ಯ ತೀರ್ಥದಲ್ಲಿ ನಾನು ವೀಡಿಯೋನ ಶೂಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡ್ಬೋದು ಎಷ್ಟೊಂದು ಮೀನುಗಳಿದ್ದಾವೆ ಅಂತ ನೋಡ್ಬೋದು. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು 2 ದಿನದ ವಿಡಿಯೋ ಬಂದಿರುತ್ತೆ. ಸ್ವಲ್ಪ ಶಾರ್ಟ್ ಆಗಿರುತ್ತೆ, ಲಾಂಗ್ ಆಗಿ ಮಾಡಲ್ಲ. ನೆಕ್ಸ್ಟ್ ಬಂದರೆ ಪೂಜೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡಬಹುದು ಸ್ವಲ್ಪ ನೀರಿನ ಕಡಿಮೆ ಇದೆ, ಆದರೂ ಕೂಡ ಎಷ್ಟೊಂದು ಮತ್ಸ್ಯಗಳಿದ್ದಾವೆ ಅಂತ ನೀವು ಗಮನಿಸಬಹುದು. ಇಲ್ಲಿ ಜಾಸ್ತಿ ಫುಡ್ಡು ಮನೆಯಲ್ಲೆಲ್ಲ ತೊಗೊಂಡ್ಬಂದು ಹಾಕೋದಕ್ಕಿಲ್ಲ. ಇದು ಬಂದು ದೇವರ ಮೀನು ಅಲ್ವಾ, ಹಾಗಾಗಿ ನಾವು ತುಂಬ ಹುಷಾರಾಗಿರಬೇಕು. ಪ್ರಾಣಿಗಳು ಯಾವುದೇ ಆಗಿರಬಹುದು, ನಾವು ತುಂಬ ಹುಷಾರಾಗಿರಬೇಕು. ಅಕ್ಕಿಗಳನ್ನೆಲ್ಲ ಹಾಕ್ತಾರೆ, ಬಟ್ ಅಲ್ಲೇ ಅಂಗಡಿಯಲ್ಲಿ ಸಿಗ್ತಾ ಇತ್ತು. ಅಂದರೆ ಅಕ್ಕಿಗಳು ಅಲ್ಲೇ ಅಂಗಡಿಯಲ್ಲಿ ಕೊಡ್ತಾರೆ, ಅಕ್ಕಿ ಆಗಿರ್ಬೋದು, ಪೂರಿ ಆಗಿರ್ಬೋದು ಕೊಡ್ತಾರೆ ಅನಿಸುತ್ತೆ. ಆದರೆ ನಾವು ಸ್ವಲ್ಪ ಅಲ್ಲಿ ಯಾರೊಬ್ಬರು ಬಂದಿದ್ದರು, ಅವ್ರು ಕೊಟ್ಟಿದ್ದರು ಅಕ್ಕಿನ. ಹಾಗಾಗಿ ನನ್ನ ಮಗಳು ಮತ್ತು ನನ್ನ ಭಾವನ ಮಗಳು ಕೂಡ ಅಲ್ಲೇ ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳಬಹುದು. ಯಾಕಂದರೆ ಮೀನುಗಳಿಗೆ ಆಹಾರ ಸಿಕ್ಕಿದ್ರೆ ಸಾಕು. ನೋಡ್ಬೋದು ನೋಡಿ, ಇಲ್ಲಿ ಮೀನುಗಳಿಗೆ ಆಹಾರ ಸಿಕ್ಕಿದ್ರೆ ಸಾಕು, ಒಂದೇ ಸೈಡ್ ಹೇಗೆ ಬರ್ತಾ ಇದ್ದಾವೆ ಅಂತ ನೀವು ಗಮನಿಸ್ಬೋದು. ನನ್ನ ಮಗಳಂತೂ ಒಂದೊಂದೇ ಅಕ್ಕಿ ಕಾಳನ್ನು ಹಾಕ್ತಾ ಇದ್ಲು. ಇಲ್ಲಿ ಮೀನುಗಳನ್ನು ನೀವು ನೋಡ್ಬೋದು ನೋಡಿ. ಆ ಖುಷಿ ಒಂಥರ ಆ ಒಂದು ಖುಷಿನೇ ಬೇರೆ. ಯಾವತ್ತೂ ಅಷ್ಟೇ, ಪ್ರಾಣಿಗಳಿಗೆ ಆಗಿರಬಹುದು ಅಥವಾ ಯಾರಿಗೆ ಆಗಿರ್ಬೋದು, ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಅಥವಾ ನಮ್ಮ ಕೈಲಿ ಆದಷ್ಟು ಆಹಾರವನ್ನು ಹಾಕಬೇಕು. ನಾವು ಆದಷ್ಟು ಆಹಾರವನ್ನು ವೇಸ್ಟ್ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಒಂದು ಯಾವುದೇ ಆಗಿರಬಹುದು, ಒಂದು ಅಕ್ಕಿ ಆಗಿರಬಹುದು, ಏನೇ ಒಂದು ಬೆಳೆನ ಬೆಳೆಯೋದಕ್ಕೆ ತುಂಬ ಕಷ್ಟಪಡಬೇಕು. ಹಾಗೆಯೇ ಫುಡ್ಡು ಕೂಡ ಅಷ್ಟೇ, ದಯವಿಟ್ಟು ವೇಸ್ಟ್ ಮಾಡಬೇಡಿ. ಯಾಕಂದರೆ ಒಂದು ಹೊತ್ತು ಊಟಕ್ಕೆ ಇಲ್ಲದೆ ಗತಿ ಇಲ್ದಿರೋರು ತುಂಬ ಜನ ಇದ್ದಾರೆ ಈ ಒಂದು ಜಗತ್ತಲ್ಲಿ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಆಹಾರವನ್ನು ವೇಸ್ಟ್ ಮಾಡಬಾರ್ದು. ಮಿಕ್ಕಿರೋ ಆಹಾರ ಏನಾದರೂ ಇದೆ ಇಂತಹ ಪ್ರಾಣಿಗಳಿಗೋ ಅಥವಾ ಬಡವರಿಗೋ ನೀವು ದಾನ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಮಗೂ ಕೂಡ ಆವಾಗ ಒಳ್ಳೆಯದಾಗುತ್ತೆ. ಫ್ರೆಂಡ್ಸ್, ಇದಿಷ್ಟೇ ವಿಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್, ಲಾಟ್ಸ್ ಆಫ್ ಲವ್.